ಸರ್ 2028ಕ್ಕೆ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅಂತ ಚರ್ಚೆ ಆಗ್ತಾ ಇದೆ. ನೋಡಿ, 2028ಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರೋದು ಗ್ಯಾರಂಟಿ. ಬಿಜೆಪಿ ನೇತೃತ್ವದ ಸರ್ಕಾರ ಬರ್ತೈತೆ, ಎನ್ಡಿಎ ನೇತೃತ್ವದ ಸರ್ಕಾರ ಬರ್ತೈತೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳು ಆಗುವಂತ ಕೊಟ್ಟಿ ದೊಡ್ಡದಾಗೆ ಇದೆ. ಎನ್ಡಿಎ ಪ್ರಶ್ನೆ ಇದೆ ಸರ್, ನೀವು ಪದೇ ಪದೇ ಒತ್ತಿ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಪಕ್ಕ ಅದ್ರಲ್ಲಿ ಏನ್ ಡೌಟ್ ಇಟ್ಕೊಂಡ್ಬಿಡಿ. ಅದನ್ನ ಎನ್ಡಿಎನೇ ಅಂತ ಹೇಳಿದ್ರೆ ಬಿಜೆಪಿ ಅಂತ ಹೇಳ್ತಾ ಬಿಜೆಪಿ ನೇತೃತ್ವ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದು ಪ್ರಶ್ನೆನೇ ಇಲ್ಲ. ಜೆಡಿಎಸ್ ಇರುತ್ತೆ ಇಲ್ವಾ ಅಂತ ಜೊತೆಲಿ ಇರುತ್ತೆ, ಪ್ರಶ್ನೆನೇ ಇಲ್ಲ. ಈಗಿದೆ ಅಲ್ಲ, ಪಾರ್ಲಿಮೆಂಟ್ ಅಲ್ಲೂ ಅವ್ರಿಗೆ ನಾವು 28 ಸೀಟಲ್ಲಿ 4 ಸೀಟು ಕೊಟ್ಟಿದ್ರಿ ಅವರು. ಪಾರ್ಲಿಮೆಂಟ್ ಅಲ್ಲೂ 1, 2, 3 ಸೀಟ್ ಕೊಟ್ಟಿದ್ರೆ ಬಿಜೆಪಿ ನೇತೃತ್ವದ ಜೆಡಿಎಸ್ ಸರ್ಕಾರನ ಸರ್. ಹೌದೌದು, ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ತೀರ್ಮಾನ ಮಾಡೋರು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಎನ್ಡಿಎ ನೇತೃತ್ವದ ನಾಯಕತ್ವ ವಹಿಸಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ